ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 2 ದಶಕದಲ್ಲೇ ಒಂದು ಅತಿ ದೊಡ್ಡ ಸಾಧನೆ ಮಾಡಿ ತೋರಿಸಿದ್ರಲ್ಲ ಮೋದಿಗೆ ಆದಂತಹದೊಂದು ಅನ್ಯಾಯ ಇವತ್ತು ಇಂಥದ್ದೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನು ತಂದಿಟ್ಟಿದೆಯಾ? ಆ ಅನ್ಯಾಯ ಸರಿಪಡಿಸೋದಕ್ಕೆ ನಿಂತೇ ಬಿಟ್ರ ಇಡೀ ದೇಶದ ಜನ. ಚಂದ್ರಬಾಬು ನಾಯ್ಡು ಕೊಟ್ಟಿರುವ ದೊಡ್ಡ ಬಲ. ದೇಶವ್ಯಾಪಿ ಇವತ್ತು ಬಿಹಾರ ಫಲಿತಾಂಶದ ಸದ್ದು ಮತ್ತೆ ಇದು ಏನನ್ನ ಹೇಳ್ತಾ ಇದೆ? ಹಾಗೆ ಕಾಂಗ್ರೆಸ್ನ ಪರಿಸ್ಥಿತಿಯ ಬಗ್ಗೆ ವಿಶೇಷವಾಗಿ ಏನು ಹೇಳೋದು ಉಳ್ಕೊಂಡೇ ಇಲ್ಲ. ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದ OIC, LJP ಮಾಡಿರೋ ಮ್ಯಾಜಿಕ್. ಕಳೆದ 5 ವರ್ಷಗಳಲ್ಲಿ LJP ಅಲ್ಲಿ ಸಾಧಿಸಿರೋದು ಏನು? ಬಹಳ ಅಚ್ಚರಿಗೆ ಕಾರಣ ಆಗಿರುವಂಥ ಬೆಳವಣಿಗೆ ಎಲ್ಲವನ್ನು ನೋಡ್ತಾ ಹೋಗೋಣ. 1 by 1 ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಹತ್ವದ ವಿಚಾರಗಳಿವೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಅವತ್ತು 2024ರ ಲೋಕಸಭಾ ಫಲಿತಾಂಶ ಬಂದಾಗ ನರೇಂದ್ರ ಮೋದಿ ಅವರ ಮಾತುಗಳು ಬಹಳ ಭಾರವಾದ ಹೃದಯದಿಂದ ಮಾತಾಡೋದಕ್ಕೆ ಬಂದಿದ್ರು. ಅವರ ಮುಖಭಾವ ಎಲ್ಲವನ್ನು ಹೇಳ್ತಾ ಇತ್ತು. ಹಾಗಾದರೆ ನಾನು ಈ ದೇಶಕ್ಕೆ ಕೆಲಸ ಮಾಡೋದನ್ನು, ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಿರೋದನ್ನು ಜನ ಇಷ್ಟಪಡ್ತಿಲ್ವಾ? ಇದನ್ನು ನಂಬೋಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನಾರ್ಥಕದೊಂದಿಗೆ ಬಂದಿದ್ರು ಜನರ ಮುಂದೆ. ಜನ ಮೆಚ್ಚಿಕೊಂಡಿದ್ದಾರೆ. ಇಡೀ ಜಗತ್ತು ಹುಬ್ಬೇರಿಸಿದೆ. ಎಲ್ಲ ಜಾಗತಿಕ ಏಜೆನ್ಸಿಗಳು ಭಾರತ ದಶಕಗಳಲ್ಲಿ ಕಂಡು ಕೇಳರಿಯದ ಬೆಳವಣಿಗೆಯನ್ನು ನೋಡ್ತಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಆದರೂ ಕೂಡ ಅವರು ಅಂದುಕೊಂಡ ರಿಸಲ್ಟ್ ಬರಲಿಲ್ಲ. 300ರ ಗಡಿ ದಾಟಬೇಕು, 400ರ ಗಡಿ ದಾಟಬೇಕು ಅಂತ ಅಂದ್ಕೊಂಡಿದ್ರೆ ಅಂಥ ಲೆಕ್ಕಾಚಾರ ಉಲ್ಟಾ ಆಗಿಬಿಟ್ಟಿತ್ತು. ಆದರೆ ಮೈತ್ರಿ ಮಾಡಿ ಸರ್ಕಾರ ಅಂದುಕೊಂಡಿದ್ದನ್ನು ಸಾಧಿಸ್ತಾ ಇದೆ. ಅಂದುಕೊಂಡ ನಿರ್ಧಾರವನ್ನು ಅಷ್ಟೇ ಗಟ್ಟಿಯಾಗಿ ತಗೊಂಡು ಹೋಗ್ತಿದ್ದಾರೆ. ಎಲ್ಲ ಸರಿ, ಬಟ್ ಮೋದಿಗೆ ಆ ನಂಬರ್ ಕೊಡೋಕ್ಕಾಗಲಿಲ್ವಲ್ಲ ಅನ್ನುವಂಥ ಗಿಲ್ಟೇ ಇವತ್ತು ಇಂತಹ ಬ್ಯಾಕ್ ಟು ಬ್ಯಾಕ್ ವಿಕ್ಟರಿಗೆ ಕಾರಣ ಆಗಿರೋದು ಅನ್ನೋದು ಈಗ ಕೇಳಿಬರ್ತಿರುವಂಥ ಎಕ್ಸ್ಪರ್ಟ್ಗಳ ಒಪಿನಿಯನ್. ದೇಶವ್ಯಾಪಿ ಜನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಮೋದಿಗೆ ಯಾವ ಹೊರಗಿನ ಶಕ್ತಿ, ವಿದೇಶಿ ಟೂಲ್ ಕಿಟ್ಗಳು, ಒಳಗಿನ ವಿರೋಧಿಗಳು ಕೂಡ ಏನು ಮಾಡೋದಕ್ಕಾಗದಂಥ ಬಲವನ್ನು ನಾವು ತುಂಬಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿರೋದ್ರ ಎಫೆಕ್ಟೇ ಮಹಾರಾಷ್ಟ್ರ, ಅಲ್ಲಿ ಡೆಲ್ಲಿ, ಬಿಹಾರ ಬ್ಯಾಕ್ ಟು ಬ್ಯಾಕ್ ಎಲ್ಲ ಚುನಾವಣೆಗಳ ಭರ್ಜರಿ ಗೆಲುವು ಅನ್ನೋದಂತೂ ಡೌಟ್ ಇಲ್ಲದ ವಿಷಯ. ನೋಡಿ, ಚಂದ್ರಬಾಬು ನಾಯ್ಡು ಅವರು ಎಂಥ ಘೋಷಣೆ ಮೊಳಗಿಸಿದ್ದಾರೆ ಅಂತ. ಮೈತ್ರಿಯಲ್ಲಿರುವಾಗ ವ್ಯತ್ಯಾಸಗಳಿರೋದೇ ಹೆಚ್ಚು. ಸರ್ಕಾರ ಮುನ್ನಡೆತಿರುವಂಥ ರೀತಿ ಮತ್ತೆ ಮೋದಿ ಅನ್ನುವ ನಾಯಕತ್ವವನ್ನು ಅಕ್ಸೆಪ್ಟ್ ಮಾಡಿಕೊಂಡಿರುವ ರೀತಿಯನ್ನು ಹೇಳ್ತಾ ಇದೆ. ಇದು ಈ ಭರ್ಜರಿ ಬಹುಮತದ ಗೆಲುವಿದೆಯಲ್ಲ, ಬಿಹಾರದ ಬಹುಮತದ ಗೆಲುವನ್ನು ಹೇಗೆ ಬಣ್ಣಿಸ್ತಾರೆ ಚಂದ್ರಬಾಬು ನಾಯ್ಡು ಅವರಂದ್ರೆ, ಯಾವ ರಾಷ್ಟ್ರದಲ್ಲೂ ಕಂಡು ಕೇಳರಿಯದಂತಹ ಜನ ಬೆಂಬಲವನ್ನು ಮೋದಿ ಮಾತ್ರ ಪಡ್ಕೊಂಡಿರೋಕೆ ಸಾಧ್ಯ. ಇಂತಹದ್ದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಆ ಮಾತನ್ನ. ಮೋದಿಗೆ ಮಾತ್ರ ಅಂತಹ ಜನ ಬೆಂಬಲ ಸಿಕ್ಕಿರೋದು, ಮತ್ತದು ಯಾವತ್ತಿಗೂ ಮುಂದುವರಿಯುತ್ತೆ ಅಂತ ಹೇಳುವ ಮೂಲಕ ಮತ್ತೊಂದು ಅವಧಿಗೂ ಕೂಡ ಮೋದಿ ಕೈ ಬಲಪಡಿಸೋದಿಕ್ಕೆ ನಿಂತು ಬಿಟ್ರ ಅನ್ನೋ ರೀತಿಯಲ್ಲಿ ಅವರು ಘೋಷಣೆಯನ್ನ ಮೊಳಗಿಸಿದ್ದಾರೆ. ಸೊ ಕಳೆದ ಚುನಾವಣೆಯಲ್ಲಿ ಒಳಗಿನವರು ಸೋಲಿಸಿದ್ರ, ಹೊರಗಡೆಯವರು ಸೋಲಿಸಿದ್ರ, ಒಟ್ಟಿನಲ್ಲಿ ಮೋದಿ ಅಂದುಕೊಂಡಿದ್ದಾಗಿಲ್ಲ ಅನ್ನೋದೇ ಸೋಲಿನಂತೆ ಕಂಡು ಬಂತು. ಗೆದ್ರೂ ಕೂಡ ಈಗ ಮೋದಿಯನ್ನ ಗೆಲ್ಲಿಸೋದಿಕ್ಕೆ ಎಲ್ಲರೂ ನಿಂತು ಬಿಟ್ರ ಅನ್ನೋ ರೀತಿಯಲ್ಲಿ ಈ ಫಲಿತಾಂಶಗಳು ಬರ್ತಾ ಇರೋದು. ಚಂದ್ರಬಾಬು ನಾಯ್ಡು ಅವರ ಬಹುಪರಾಕ್ ಹೇಗಿದೆ ನೋಡಿ. Now our honorable minister has announced Bihar elections. One example I am telling you. Bihar elections, last time NDA has won, we have won, present government, and at the same time today, as of now, 190 seats they are going to win. By end of this meeting, around 200 seats they are going to win, NDA. It shows people are with Narendra Modi ji. It is going to happen permanently. No other country, no other leader is enjoying people trust. I can say in a democratic country, only Narendra Modi ji is only the man who is enjoying absolute confidence and trust. ಇದು NDA ಗೆದ್ದಿರುವ ರೀತಿ. ಕಳೆದ 20 ವರ್ಷಗಳಲ್ಲಿ ನೋಡಿ 50% ವೋಟ್ ಶೇರ್ ತಗೊಳ್ಳೋದು ಅಂದರೆ ಅದೊಂದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದ ವಿಷಯ ಅಂತಲೇ ಎಲ್ಲರೂ ಹೇಳ್ತಿದ್ದಾರೆ. ಬಿಹಾರದಲ್ಲಿ ಯಾರೂ ಈಗ ಒಂದು 5 ತಿಂಗಳ ಹಿಂದಿನ ಮಾತು ಅಂದುಕೊಂಡು ಇರಲಿಲ್ಲ NDA ಈ ಥರ ಗೆಲ್ಲತ್ತೆ ಅಂತ.
ಟೈಟ್ ಫೈಟ್ ಆಗಬಹುದು. RJDಗೆ ಭರ್ಜರಿಯಾಗಿ ಅಲ್ಲಿ ವೇವ್ ಇತ್ತು, ಎಡ್ಜ್ ಇತ್ತು, ತೇಜಸ್ವಿ ಯಾದವ್ ಪರ ಒಲವಿತ್ತು, ಎಲ್ಲ ಉಲ್ಟಾ ಮಾಡಿಬಿಟ್ರು ಮೋದಿ ಅನ್ನುವಂಥದ್ದೊಂದು ನಾಮಫಲ. ನಿತೀಶ್ ಕುಮಾರ್ ಅವರ ಕಾರಣದಿಂದ NDA ಸೋಲತ್ತೆ ಅನ್ನೋ ರೀತಿ ಇತ್ತು. ನಿತೀಶ್ ಕುಮಾರ್ ವಯಸ್ಸಾಗ್ಬಿಟ್ಟಿದೆ, ಅರಳು ಮರಳು ಅನ್ನೋ ರೀತಿಯಲ್ಲಿ ನಿತೀಶ್ ಕುಮಾರ್ಗೆ ಕಂಪ್ಲೀಟ್ ನೆಗೆಟಿವ್ ಇದ್ದಿಂದ ಆ ಟ್ರೆಂಡನ್ನು ಕೂಡ ಉಲ್ಟಾ ಮಾಡಿಬಿಟ್ರು ಮೋದಿ. ಮತ್ತು ಈಗ ನಿತೀಶ್ ಕುಮಾರ್ ಅವರು 10ನೇ ಬಾರಿ ಪ್ರಮಾಣ ವಚನ ತಗೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಅಲ್ಲಿ BJP ಎಷ್ಟು ಗೆಲ್ತು, JDU ಎಷ್ಟು ಗೆಲ್ತು ಅನ್ನೋದಕ್ಕಿಂತ ಮೈತ್ರಿ ಗೆದ್ದಿದೆ ಅನ್ನೋ ಸಂದೇಶವನ್ನು ಕ್ಲಿಯರ್ ಮಾಡುವ ಮೂಲಕ ಮೈತ್ರಿ ಅಂತ ಹೋದಾಗ ನಾವು ಮೈತ್ರಿಗೆ ಯಾವ ಮೋಸನೂ ಮಾಡಲ್ಲ ಅನ್ನೋದನ್ನು ಪಕ್ಕಾ ಮಾಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಗೂ ಇದು ಮುಂಬರುವ ಚುನಾವಣೆಗಳಿಗೆ ಬಿಗ್ ಮೆಸೇಜು. ನಿತೀಶ್ ಕುಮಾರ್ ಮತ್ತೆ CM ಆಗೋದು, ದಾಖಲೆಯ ಅವಧಿಗೆ ಅವರು ಆಡಳಿತವನ್ನು ನಡೆಸ್ಕೊಂಡು ಬರ್ತಿರೋದು, ಮುನ್ನಡೆಸ್ಕೊಂಡು ಹೋಗ್ತಿರೋದು ಮಾತ್ರ ಹುಬ್ಬೇರಿಸುವಂತಾಗಿದೆ. ಮತ್ತು ಇಲ್ಲಿ ನೋಡಿ 89% ಬಿಹಾರದಲ್ಲಿ ರೂರಲ್ ಬರುತ್ತೆ, ರೂರಲ್ ಏರಿಯಾ. ಆ ಇಡೀ ರೂರಲ್ ಬಿಹಾರ ಆಡಳಿತ ವ್ಯವಸ್ಥೆಯ ಪರವಾಗಿ ಅಂದರೆ BJPಯ ಪರವಾಗಿ ಓಟ್ ಹಾಕಿದೆ. ಅರ್ಬನ್ ಅಷ್ಟೇ ಅಲ್ಲ, ರೂರಲ್ ಇಡೀ ಬಿಹಾರವನ್ನು ಬಾಚಿಕೊಂಡಿದ್ದಾರೆ ಮೋದಿ. ಮತ್ತದು ಮೋದಿ ಕಾರಣದಿಂದಲೇ ಬಿದ್ದ ಓಟುಗಳು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅಫ್ಕೋರ್ಸ್ ಅಲ್ಲಿ ಸ್ಕೀಮ್ಸು, ಮಹಿಳೆಯರ ಪರವಾಗಿ 10,000 ಎಲ್ಲ ವರ್ಕೌಟ್ ಆಗಿದೆ. ವಿಶೇಷವಾಗಿ ಅಲ್ಲಿ ಮಹಿಳೆಯರ ಪರವಾಗಿ ಬೈಸಿಕಲ್ ಇರಬಹುದು, ಲಿಕ್ಕರ್ ಬ್ಯಾನ್ ಇರಬಹುದು, ಮತ್ತು ಹಿರಿಯ ನಾಗರಿಕರಿಗೆ ಪೆನ್ಷನ್ ಸ್ಕೀಮ್ ಅದು ಭರ್ಜರಿ ಧಮಾಕ ಆಯ್ತು. 400 ರೂಪಾಯಿಂದ 1,100 ರೂಪಾಯಿ. ಇದು ಗೇಮ್ ಚೇಂಜರ್ ಅಂತಲೇ ಕರೆಯಲ್ಪಡ್ತಾ ಇದೆ. ಹಾಗೆ 10,000 ರೂಪಾಯಿ ಬರೀ ತಿಂಗಳಿಗೆ ದುಡ್ಡು ಹಾಕೋದಲ್ಲ, ನೀವು ಬಿಸ್ನೆಸ್ ಮಾಡಿ ಸಕ್ಸಸ್ ಆದರೆ 10,000 ಅಲ್ಲ, ಲಕ್ಷಗಟ್ಟಲೆ ಸರ್ಕಾರ ಕೊಡುತ್ತೆ, ನಿಮ್ಮ ಬೆನ್ನಿಗೆ ನಿಲ್ಲತ್ತೆ ಅಂತ ಮಹಿಳೆಯರಿಗೆ ನಿಜವಾಗಿಯೂ ಕೂಡ ಸ್ವಂತ ಕಾಲ ಮೇಲೆ ನಿಲ್ಲೋದಿಕ್ಕೆ ಬಲ ತುಂಬಿರೋ ರೀತಿ. ಮತ್ತು ಅವರದ್ದೇ ಆಡಳಿತ ಇರೋದ್ರಿಂದ ಘೋಷಣೆ ಮುಂದೆ ಕೊಡ್ತೀವಿ ಅಲ್ಲ, ಈಗಲೇ ಕೊಟ್ಟು ತೋರಿಸಿರುವಂಥದ್ದು. ಕಾಂಗ್ರೆಸ್ಗೆ ಕರ್ನಾಟಕ, ತೆಲಂಗಾಣದ ಎಕ್ಸಾಂಪಲ್, ಹಿಮಾಚಲ್ ಪ್ರದೇಶದ ಎಕ್ಸಾಂಪಲು, ಗ್ಯಾರಂಟಿಗಳು ಕೈಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ವಿಷಯ ಕಾಂಗ್ರೆಸ್ನವರೇ ಹೇಳ್ಕೊಂಡು ಓಡಾಡ್ತಿರೋದು. ಸೊ ಕೈ ಗ್ಯಾರಂಟಿ ನಂಬೋದಕ್ಕೆ ಕಷ್ಟ ಆಯಿತು, ಕೈಕೂಟದ ಮಾತುಗಳನ್ನು ನಂಬಲಿಲ್ಲ ಬಿಹಾರದ ಮತದಾರರ. NDAಗೆ ಜೈ ಅಂದ್ಬಿಟ್ಟ. ನಿತೀಶ್ ಕುಮಾರ್ ಅವ್ರಿಗೂ ಇದು ಗೊತ್ತಿರಲಿಲ್ಲ ಅನ್ಸುತ್ತೆ. ಈ ರೀತಿಯದ್ದೊಂದು ಗೆಲುವನ್ನು ಇವನ್ JDU ತಗೊಂಡಿರೋ ನಂಬರ್ಸಲ್ಲಿ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಸಲ ಭರ್ಜರಿಯಾಗಿ ಎದ್ದು ನಿಂತಿದೆ. ಮತ್ತು ಅಂಥದ್ದೊಂದು ನಂಬಿಕೆ JDU ಅವ್ರಿಗೂ ಇತ್ತೋ ಇಲ್ವೋ. LJPಯ ಮ್ಯಾಜಿಕ್ ನೋಡಿ. ಅಲ್ಲಿ ಚಿರಾಗ್ ಪಾಸ್ವಾನ್ 2020ರಲ್ಲಿ ಗೆದ್ದಿದ್ದು ಕೇವಲ 1 ಸೀಟು. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟಕ್ಕಷ್ಟು ಎಷ್ಟು ಕೊಟ್ಟಿದ್ರು ಅಷ್ಟಕ್ಕಷ್ಟು ಅವರ ಸ್ಟ್ರೈಕ್ ರೇಟು ಅಷ್ಟು ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಹಾಗೇ ತಯಾರಿ ಮಾಡ್ಕೊಂಡು ಬಂದರು. ಈಗ ಬಿಹಾರದ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇಟ್ಟಿದ್ರು ಅವರು. 50 ಸೀಟ್ ಬೇಕು ಅನ್ನೋ ತನಕ ಇತ್ತು ಅವರು ಡಿಮ್ಯಾಂಡು. JDUಗೆ ಲಾಸ್ಟ್ ಎಲೆಕ್ಷನಲ್ಲಿ ಹೊಡೆತ ಕೊಟ್ಟಿದ್ದಿದೆ LJP. ಈ ಸಲ ಅವರಿಬ್ಬರನ್ನು ಸಮಾಧಾನ ಮಾಡುವಲ್ಲಿಯೂ ಕೂಡ ಮೋದಿ ಯಶಸ್ವಿಯಾದರು. LJP JDU ಒಟ್ಟೊಟ್ಟಿಗೆ ತಗೊಂಡು ಹೋಗುವಲ್ಲಿ LJP ಚಿರಾಗ್ ಪಾಸ್ವಾನ್ ಅವರು ಬಿಹಾರದ ಭವಿಷ್ಯವಾಗಿ ಕಾಣಿಸ್ತಿದ್ದಾರೆ. 20 ಕ್ರಾಸ್ ಮಾಡಿಬಿಟ್ಟಿದ್ದಾರೆ. 5 ವರ್ಷಗಳ ಹಿಂದೆ 1 ಸೀಟು, ಈಗ 20 ಕ್ರಾಸ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಇವ್ರು ಹಾಕೋದ್ರಲ್ಲಿ 10% ಶ್ರಮನೂ ಹಾಕ್ತಿಲ್ಲ ಅಂತ ಬಹುಶಃ ಕಾಂಗ್ರೆಸ್ಸಿಗರೇ ಅಂದುಕೊಂಡ್ರು. ಅಚ್ಚರಿ ಇಲ್ಲ ಅನ್ನೋ ವಿಶ್ಲೇಷಣೆಯು ಈಗ ಜೋರಾಗಿ ಕೇಳಿಬರ್ತಿದೆ. ಚಿರಾಗ್ ಪಾಸ್ವಾನ್ನಲ್ಲಿ ಭವಿಷ್ಯ ಕಾಣಿಸ್ತಾ ಇದೆ ಬಿಹಾರದಲ್ಲಿ ಅಂತ. ಕಾಂಗ್ರೆಸ್ನ ಕಥೆ ಏನಾಗಿದೆ ಅಂದರೆ ಒಬ್ಬರೇ ಒಬ್ಬರು ಈ ಸೋಲಿನ ಬಗ್ಗೆ, ಬಿಹಾರದ ಬಗ್ಗೆ, ಜನರ ಬಗ್ಗೆ ಮಾತಾಡೋರು ಇಲ್ಲ. ಇಷ್ಟು ದಿನ ಬಿಹಾರ ಅಂದರೆ ತಲೆ ಮೇಲೆ ಹೊತ್ಕೊಂಡು ಈಗ ರಾಹುಲ್ ಗಾಂಧಿ ಅವರು ಟ್ವೀಟ್ ನೋಡಿ, ಈ ವಿಡಿಯೋ ಮಾಡೋ ಹೊತ್ತಿಗೆ ಅವರ ಲಾಸ್ಟ್ ಪೋಸ್ಟ್ ನೋಡೋದಾದರೆ 7 ಗಂಟೆಗಳ ಹಿಂದೆ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಮಾಡಿದ ಟ್ವೀಟು ನೆಹರು ಜಯಂತಿ ಕುರಿತಾಗಿ. ಪ್ರಿಯಾಂಕಾ ವಾದ್ರಾ, ಖರ್ಗೆ ಅವರದ್ದು ಎಲ್ಲನೂ ಅದೇ ಇದೆ. ಮುಂದೆ ಮಾಡ್ತಾರೋ ನೋಡೋಣ. ಮಾಡಿದ್ರೂ ಕೂಡ ಈಗ ಏಕಾಏಕಿಯಾಗಿ ಜೋರಾಗಿ ಬಿಹಾರದಲ್ಲಿ SIR ಓಟ್ ಚೋರಿ ಅಂತ ಎಲೆಕ್ಷನ್ ಟೈಮಲ್ಲಿ ಸದ್ದು ಮಾಡಿದ್ದಾಯಿತು. ಈಗ ಯಾವುದೇ ವಿಷಯ ಇಲ್ಲ. ಕಡೆಗೆ ನೆಹರು ಜಯಂತಿ ಇವತ್ತು ನೆಹರು ಅವ್ರಿಗೆ ಹೂ ಹಾಕೋಕ್ಕೂ ಇಲ್ವಲ್ಲ ರಾಹುಲ್ ಗಾಂಧಿ, ವಾದ್ರಾ ಅವ್ರು ಎಲ್ಲಿ ಹೋಗಿದ್ದಾರೆ? ಆಶ್ಚರ್ಯ ಆಗ್ತಿದೆ. ಕಾಂಗ್ರೆಸ್ನ ಈ ರೀತಿ ಅನಾಥ ಮಾಡಿ ಹೋಗ್ಬಿಟ್ರಾ ಅಂತ ಆಡ್ಕೊಳ್ತಿದೆ BJP. ಎಲ್ಲಿ ಹೋಗಿದ್ದಾರೆ ಇವ್ರು? 3 ದಿನಗಳಿಂದ ಪತ್ತೇನೇ ಇಲ್ಲ. ಇದು ಎಕ್ಸ್ಪೆಕ್ಟೆಡ್ ಆಗಿತ್ತಾ ಇವ್ರಿಗೆ? ಅಲ್ಲಿ ನೆಹರು ಅವ್ರಿಗೂ ಹಾಕೋಕ್ಕೂ ಇಲ್ಲ, ಇಲ್ಲಿ ಕಾರ್ಯಕರ್ತರ ಕಣ್ಣೀರು ಒರೆಸೋಕ್ಕೂ ಇಲ್ಲ. ಈ ಥರ ಅನಾಥ ಅರಾಜಕ ಆಗೋಯ್ತಾ ಕಾಂಗ್ರೆಸ್ ಅಂತ BJP ಅವ್ರು ಕಾಲು ಎಳಿತಾ ಇದ್ದಾರೆ. ಸೊ ಏಕಾಏಕಿ ಬರೋದು, ಅಬ್ಬರಿಸೋದು, ಮತ್ತೆ ನಾಪತ್ತೆಯಾಗೋದು, ಆಮೇಲೆ ಬಂದು ಕೋರ್ಟ್ಗೆ ಹೋಗ್ತೀವಿ ನಾವು, ಓಟ್ ಚೋರಿ, EVM ಅಂತ ಬಾಯಿ ಬಡ್ಕೊಂಡ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಜನರ ನಡುವೆ ಎಷ್ಟು ದಿನ ಇರ್ತಾರೆ ಇವರು ಅನ್ನೋದು ಈಗ BJPಗೆ ಮತ್ತೆ ಅಸ್ತ್ರ ಆಗಿದೆ. 95 ಎಲೆಕ್ಷನ್ಗಳನ್ನು ದಾಖಲೆಯ ಸೋಲಿನೊಂದಿಗೆ ರಾಹುಲ್ ಗಾಂಧಿ ಅವರು ಪೂರ್ಣಗೊಳಿಸಿದ್ದಾರೆ ಅಂತ
ಟ್ರೋಲ್ ಮಾಡೋಕೆ ಶುರು ಮಾಡಿದೆ ಬಿಜೆಪಿ. ಸೊ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅವರದ್ದೇ ಪಕ್ಷದವರು ಸಮರ್ಥನೆ ಮಾಡಿಕೊಳ್ಳದ ಪರಿಸ್ಥಿತಿಯಲ್ಲಿದ್ದಾರೆ, ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕತ್ವ ಈಗ RJD ಭಾರ ಆಗಿದೆ. ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಈಗ ಮುಂಬರೋ ಚುನಾವಣೆಗಳಂತೂ ಕಾಂಗ್ರೆಸ್ನ ಜೊತೆಗೆ ಹೋಗೋದು ಅಸಾಧ್ಯ ಅನ್ನೋ ವಾತಾವರಣವನ್ನು ಸೃಷ್ಟಿಸಿದೆ. RJD ಕಳೆದ ಬಾರಿ ತಗೊಂಡಿದ್ದು 75 ಸೀಟ್ಸು, ಈ ಸಲ ನೋಡಿದ್ರೆ ಈ ಪರಿಸ್ಥಿತಿ ಆಗಿದೆ. OIC ಗೆದ್ದಿರೋದೆಷ್ಟು? OIC ಗೆದ್ದಿರೋದಕ್ಕಿಂತ ಕಾಂಗ್ರೆಸ್ ಕಡಿಮೆ, ಸಿಂಗಲ್ ಡಿಜಿಟು. ಅದರಲ್ಲೂ OIC ಜಾಸ್ತಿ AIMIMಗೆ. ಆಪರೇಷನ್ ಸಿಂಧೂರ ಪಾರ್ಟ್ 1 ವಿದೇಶಾಂಗ ನಿಯೋಗದ ಭಾಗವಾಗಿದ್ದರು OIC. ಆದರೆ ಇಂಪ್ಯಾಕ್ಟ್ ಇರಬಹುದು ಅನ್ನೋ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಿದ್ದಾವೆ. ಕಾಂಗ್ರೆಸ್ಗೆ ಅಲ್ಲೂ ಒಂದು ಹೊಡೆತ ಬಿತ್ತ. ಏನಾದರೂ ಇರಲಿ ಬೇರೆದೆಲ್ಲ, ಆದರೆ ಆಪರೇಷನ್ ಸಿಂಧೂರ ಅಂತ ಬಂದಾಗ ದೇಶವನ್ನು ಸಮರ್ಥನೆ ಮಾಡಿಕೊಂಡಿದ್ರು OIC. ಅವರನ್ನು ಸೆಲೆಕ್ಟ್ ಮಾಡಿತ್ತು ಮೋದಿ ಸರ್ಕಾರ. ಸೊ ಅದರದ್ದೊಂದು ಎಫೆಕ್ಟ್ ಇರಬಹುದು, ಅಥವಾ ಆಯ್ಕೆಯಲ್ಲೂ ಜಾಣತನ ಇರಬಹುದು ಅನ್ನೋ ವಿಶ್ಲೇಷಣೆ ಕೂಡ ಕೇಳಿ ಬರ್ತಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಅನ್ನೋದು ಹೇಳ ಹೆಸರಿಲ್ಲದಂತಾಗೋಯ್ತಾ ದೇಶದಲ್ಲಿ. ಅದರ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದರೆ ಏಕಾಏಕಿ ಬಂದು EVM ದೂರೋದು ಬಿಟ್ಟರೆ ಬೇರೆ ಆಯ್ಕೆಯೇ ಉಳಿದುಕೊಂಡಿಲ್ಲ. ಇಲ್ಲಿ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ, ಇದು ಯಾರ್ದು ಗೆಲುವು ಅಲ್ಲ, ಎಲೆಕ್ಷನ್ ಕಮಿಷನ್ನ ಗೆಲುವು ಅಂತ. ಬಹಳಷ್ಟು ಜನರ ಮಾತು ಅದೇ ಟೋನ್, ಅದೇ ರಾಗ ಕೇಳಿ ಬರ್ತಿದೆ ಮತ್ತೊಮ್ಮೆ. ಸೊ ಕಾಂಗ್ರೆಸ್ ಅನ್ನುವಂಥ ಪಕ್ಷ ಈಗ ವಿರೋಧ ಪಕ್ಷ. ಅವರು LOP ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗಳು ಅವರತ್ತ ಸಿಡಿತಿವೆ. ಬಿಹಾರದಲ್ಲಿ ರಿಸಲ್ಟ್ ಬಗ್ಗೆ ಮಾತಾಡೋಕ್ಕೂ ಇಲ್ಲ, ನೆಹರು ಜಯಂತಿ ಆಚರಿಸೋಕ್ಕೂ ಇಲ್ಲ, ಕಡೆಗೆ ಡೆಲ್ಲಿ ಬ್ಲಾಸ್ಟ್ ಆಸ್ಪತ್ರೆ ವಿಸಿಟ್ಗೂ ಇಲ್ಲ. ಹಾಗಾದರೆ ಇವರು ವಿರೋಧ ಪಕ್ಷ ನಾಯಕರು ಹೌದಾ ಅಲ್ವಾ ಅನ್ನೋ ಪ್ರಶ್ನೆ ಎತ್ಕೊಂಡು ಈಗ ಮುಗಿ ಬೀಳ್ತಿದೆ ಕಮಲ ಪಡೆ. ಆದರೆ ಇಂಥದ್ದೊಂದು ಗೆಲುವಿದೆಯಲ್ಲ, ಮೋದಿ ನಾಯಕತ್ವಕ್ಕೆ ಸಿಕ್ಕಿರೋ ಗೆಲುವು ಇದು. ಮೋದಿ ಮತ್ತೊಂದು ಅವಧಿಗೆ ಇರಲೇಬೇಕು. ಮೋದಿ ನಾಯಕತ್ವದಲ್ಲಿ ದೇಶ ಮುನ್ನುಗ್ಗೋದಿಕ್ಕೆ, ವಿಕಸಿತ ಭಾರತವನ್ನು ಸಾಧಿಸೋದಿಕ್ಕೆ ಬಯಸ್ತಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಅನ್ನೋದ್ರಲ್ಲಿ ಮಾತ್ರ ಒಂದು ಸಣ್ಣ ಸಂಶಯ ಕೂಡ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.